ಕೆಲವೊಂದು ಪತ್ರಗಳು ಯಾರಿಗೂ ಸೇರಲ್ಲ, ಆದರೆ ಅವು ಒಂದಿನ ಬರಬೇಕು ಅಂತ ಬರುತ್ತೆ, ಸೇರಬೇಕು ಅಂತ ಅನ್ಕೊಳ್ಳುತ್ತೆ. ಆಗ ಆಗೋ ಘಟನೆಗಳೇ ಬೇರೆ. ಆ ಥರದೇ ಒಂದು ಸನ್ನಿವೇಶ ಇವತ್ತು ನಾನು ಹೇಳಕ್ ಬರ್ತಾ ಇದ್ದೀನಿ. ಅದೇ ಮಂಗಳವಾರ ಬೆಳಗ್ಗೆ ಸುಮಾರು 7 ಗಂಟೆ ಆಗಿತ್ತು. ರಮೇಶ್ ಒಬ್ಬ 58 ವರ್ಷದ ಪೋಸ್ಟ್ ಮ್ಯಾನ್ ತನ್ನ ಲಾಸ್ಟ್ ವೀಕ್ ಡ್ಯೂಟಿ ಮಾಡ್ತಾ ಇದ್ದ. ಆ ಪೋಸ್ಟ್ ಆಫೀಸು ಒಂದು ಹಳೆಯ ಗೋಡೌನ್ ತರ ಇತ್ತು. ಆ ಗೋಡೌನ್ ಅಲ್ಲಿ ಆ ಒಂದು ಕಿಲ್ ಅನ್ನೊಂದು ಫ್ಯಾನ್ ನ ಕೆಳಗೆ ಡಸ್ಟ್ ಹಿಡಿದಂತ ಒಂದು ಕಬೋರ್ಡ್, ಆ ಕಬೋರ್ಡ್ ನ ಓಪನ್ ಮಾಡ್ತಾ ಇದ್ದ. ಡ್ರಾವರ್ ನಲ್ಲಿ ಫೈಲ್ಸ್, ಪೇಪರ್, ಸ್ಟಾಂಪ್ಸ್ ಎಲ್ಲ ಇತ್ತು. ಆದ್ರೆ ಇವನ ಕಣ್ಣು ಹೋಗಿದ್ದು ಆ ಒಂದು ಮೂಲೆಯಲ್ಲಿ ಬಿದ್ದಿದ್ದಂತಹ ಲೆಟರ್ ನ ಮೇಲೆ. ಡ್ರಾವರ್ ನ ಡೀಪ್ ಕಾರ್ನರ್ ನಲ್ಲಿ ಒಂದು ಯೆಲ್ಲೋ ಕಲರ್ ಲೆಟರ್. ಆಲ್ಮೋಸ್ಟ್ ಅದು ತುಂಬಾ ಹಳೆದಾಗಿ ಕಾಣ್ತಾ ಇತ್ತು. ಅದರ ಫ್ರಂಟ್ ಅಲ್ಲಿ ಬರ್ತಿತ್ತು, ಟು ಮೀರಾ, ಹೌಸ್ ನಂಬರ್ 23, ಲಕ್ಷ್ಮಿ ಲೇಔಟ್, ಚಿತ್ರದುರ್ಗ. ಆದ್ರೆ ಡೇಟ್ 12 ಆಗಸ್ಟ್ 1984. ಇದನ್ನ ಓದ್ಬೇಕಾದ್ರೆ ರಮೇಶನಿಗೆ ಒಂದು ಮೂಮೆಂಟ್ ಅಲ್ಲಿ ತನ್ನ ಕೈ ಬೆರಳೆಲ್ಲ ಕೋಲ್ಡ್ ಆಗುವಂತ ಫೀಲ್ ಆಯ್ತು. ಆದ್ರೆ ಅವನು ಇದೆಲ್ಲ ಫ್ಯಾನ್ ಗಾಳಿ ಅನ್ಕೊಂಡು ಸುಮ್ನಾದ. ಆದ್ರೆ 1984 ಅನ್ನೋ ಡೇಟ್ ನೋಡಿ ಇವನಿಗೊಂಥರ ಟೆನ್ಷನ್, ಬೇಜಾರು, ಕುತೂಹಲ ಎಲ್ಲ ಒಟ್ಟಿಗೆ ಆಯ್ತು. ಹೇಗಾದ್ರೂ ಮಾಡಿ ನಾನು ಈ ಲೆಟರ್ನ ಕೊಡ್ಬೇಕು, ಆ ಮೀರಾ ಅನ್ನೋ ಒಂದು ಹುಡುಗಿ ಈಗಲೂ ಇದ್ದಾಳ ಅನ್ನೋ ಒಂದು ನೋಡ್ಬೇಕು ಅನ್ನೋ ಆಸೆಗೆ ಇವನ ಹಠ ಮೀರಿ ಹೊರಟೇ ಬಿಟ್ಟ. ಅಂತೂ ಇಂತೂ ಲೆಟರ್ ತಗೊಂಡು ರಮೇಶ್ ಬಸ್ನ ಒಂದು ವಿಂಡೋ ಸೀಟ್ ನಲ್ಲಿ ಕುತ್ಕೊಂಡ. ಆದ್ರೆ ಅವನಿಗೆ ಅದೇ ಯೋಚನೆ, ಈ ಪತ್ರ 40 ವರ್ಷ ಹಳೆದು, ಲೆಟರ್ ಹಾಕಿದೆ ಯಾರು, ಈ ಮೀರಾ ಯಾರು ಅನ್ನೋ ಯೋಚನೆಯಲ್ಲೇ ಬಸ್ ಚಿತ್ರದುರ್ಗ ಬಂತು. ಹಾಗೂ ಹೀಗೋ ಮಾಡಿ ಲಕ್ಷ್ಮಿ ಲೇಔಟ್ಗೆ ಬಂದ. ಆದ್ರೆ ಬಂದು ನೋಡಿದಾಗ ಅವನಿಗೆ ಸಡನ್ ಆಗಿ ಶಾಕ್ ಆಯ್ತು. ಯಾಕಂದ್ರೆ ಆ ಮನೆ ಇನ್ನೂ ಅದೇ ಪ್ಲೇಸ್ ಅಲ್ಲಿ ಸೇಮ್ ಅಡ್ರೆಸ್ ಅಲ್ಲೇ ಇತ್ತು. ಮನೆ ಹತ್ತಿರ ಹೋದ, ನೇಮ್ ನೋಡಿದ. ಅದೇ ಮೀರಾ ಅನ್ನೋ ಒಂದು ನೇಮ್ ದೊಡ್ಡದಾಗಿ ಒಂದು ಬೋರ್ಡ್ ನಲ್ಲಿ ಬರ್ಬಿತ್ತು. ಡೋರ್ ತಟ್ಟಿದ. ಒಳಗಡೆಯಿಂದ ಸಾಫ್ಟ್ ಧ್ವನಿಯಲ್ಲಿ ಯಾರು ಅನ್ನೋ ವಾಯ್ಸ್. ಈ ಸೈಡಿಂದ ರಮೇಶ, ಪೋಸ್ಟ್ ಆಫೀಸರ್ ಮೇಡಮ್, ನಿಮ್ಗೊಂದು ಲೆಟರ್ ಬಂದಿದೆ ಅಂದ. ಡೋರ್ ಸ್ಲೋ ಆಗಿ ಓಪನ್ ಆಯ್ತು. ಆದ್ರೆ ರಮೇಶ್ ಕನ್ಫ್ಯೂಸ್ ಆದ. ಯಾಕಂದ್ರೆ ಅವನು ಅನ್ಕೊಂಡಿದ್ದ 40 ವರ್ಷಗಳ ಹಿಂದೆ ಬರೆದಂತ ಈ ಲೆಟರ್ನ ವ್ಯಕ್ತಿ ಮುದುಕಿಯಾಗಿರ್ಬೋದು ಅಂತ. ಆದ್ರೆ ಅವನ್ ನೋಡಿದ್ದು ಮೀರಾ ಅನ್ನೋ ಒಂದು ಹೆಸರಿನ ಸುಮಾರು 25 ವರ್ಷದ ಹುಡುಗಿಯನ್ನು. ರಮೇಶ್ ಇದೇ ಯೋಚನೆಯಲ್ಲಿ ಲೆಟರ್ ತೆಗೆದು ಆ ಹುಡುಗಿಗೆ ಕೊಟ್ಟ. ಆ ಹುಡುಗಿ ಅದನ್ನ ಓಪನ್ ಮಾಡಿ ಓದ್ತಾ ಇದ್ಲು. ಆದ್ರೆ ಅದರಲ್ಲಿ ಬರ್ದಿತ್ತು ಕೇವಲ 2 ಪದಗಳು ಮಾತ್ರ. ಅದೇ ಐ ಆಮ್ ಕಮಿಂಗ್. ಅವಳು ಅದನ್ನ ಓದಿ ಕಣ್ಮೇಲೆ ಮಾಡಿ, ಥ್ಯಾಂಕ್ ಯು, ಐ ಹ್ಯಾವ್ ಬಿನ್ ವೇಟಿಂಗ್ ಅಂತ ಹೇಳಿ ಡೋರ್ನ ಕ್ಲೋಸ್ ಮಾಡಿ ಹೋದ್ಲು. ಆದ್ರೆ ಇವನಿಗೆ ಅದೇ ಕನ್ಫ್ಯೂಸ್. ಈ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೇಗೆ ಇರ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಕನ್ಫ್ಯೂಸ್ ಅಲ್ಲಿ ಪಕ್ಕದಲ್ಲಿ ಇದ್ದಂತ ಒಂದು ವಿಂಡೋದಲ್ಲಿ ನೋಡಕ್ ಹೋಗ್ತಾನೆ. ಆದ್ರೆ ಅಲ್ಲಿ ನೋಡೋ ಅಷ್ಟಲ್ಲೇ ಆ ಹುಡುಗಿ ಲೈಟ್ ಆಫ್ ಮಾಡಿ ಹೋಗ್ತಾ ಇದ್ಲು. ಆದ್ರೆ ಇವನಿಗೆ ಕಣ್ಣಿಗೆ ಬಿದ್ದದ್ದು ಬೇರೆನೇ ಆಗಿತ್ತು. ಕೆಂಪು ಕಣ್ಣಿನ ಒಂದು ಶ್ಯಾಡೋ. ಇವನಿಗೆ ಭಯ ಆಗಿ ಸೀದಲ್ಲಿನ ಹೊರಟು ಬಂದ. ರಮೇಶ್ ಮನೆಗೆ ಬಂದು ಮಲಗಿದ್ದ. ರಾತ್ರಿ ಸುಮಾರು 1 ಗಂಟೆ 4 ನಿಮಿಷದ ಸಮಯ ಇರಬೇಕು. ಡೋರ್ ಸಡನ್ ಆಗಿ ಯಾರೋ ಹೊಡೆದಾಗೆ ಆಯ್ತು. ಇವನು ಸಡನ್ ಆಗಿ ಎದ್ದು ಯಾರು ಅಂದ. ಎಲ್ಲ ಸೈಲೆಂಟ್ ಆಗೋಯ್ತು. ಇವನು ಡೋರ್ನ ಸ್ಲೋ ಆಗಿ ಓಪನ್ ಮಾಡಿದ. ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಒಂದು ಇತ್ತು, ಅದೇ ಕಾಲುಗಳ ಹೆಜ್ಜೆಯ ಗುರುತು. ಅವನು ಇದನ್ನೆಲ್ಲ ತನ್ನ ಭ್ರಮೆ ಅನ್ಕೊಂಡು ವಾಪಸ್ ಬಂದು ಮಲಗಿದ. ಆದ್ರೆ ಮತ್ತೆ ಅದೇ ಸೌಂಡ್, ಯಾರೋ ನಗೋದು, ಅಳುವುದು, ಡೋರ್ನ ಜೋರಾಗಿ ಹೊಡೆಯೋದು ಎಲ್ಲ ಕೇಳ್ತಾ ಇತ್ತು. ಹಾಗೋ ಹೀಗೋ ಮಾಡಿ ಆ ರಾತ್ರಿ ಕಳೆದ. ನೆಕ್ಸ್ಟ್ ಡೇ ಹೋಗಿ ಆಫೀಸ್ನಲ್ಲಿ ಮತ್ತೆ ಚೆಕ್ ಮಾಡ್ದ. ಆ ಮೀರಾ ಅನ್ನೋ ಹುಡುಗಿ ಯಾರು, 40 ವರ್ಷ ಹಿಂದೆ ಇದ್ದಂತ ಹುಡುಗಿ ಇನ್ನು ಹೆಂಗಾಗಿರೋಕೆ ಹೇಗೆ ಸಾಧ್ಯ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಚೆಕ್ ಮಾಡ್ಬೇಕಾದ್ರೆ ಆ ಮೀರಾ ಅನ್ನೋ ಹುಡುಗಿ 40 ವರ್ಷಗಳ ಹಿಂದೆ ಅರುಣ್ ಅನ್ನೋ ಒಂದು ವ್ಯಕ್ತಿಯಿಂದ ಸತ್ತೋಗಿತ್ಲು. ಇದನ್ನ ಓದಿದ ಅವನು ಶಾಕ್ ಅಲ್ಲಿ, ಹಾಗಾದ್ರೆ ನೆನ್ನೆ ನೋಡಿದಾರನ್ನ, ಆ ಮೀರಾ ಯಾರು, ನಾನ್ ಮಾತಾಡಿಸಿದ ವ್ಯಕ್ತಿ ಯಾರು, ಆ ಶ್ಯಾಡೋ ಯಾವುದು ಅನ್ನೋ ಟೆನ್ಷನ್ ಇರಬೇಕಾದ್ರೆ ಸಡನ್ ಆಗಿ ಡೋರ್. ಮತ್ತೆ ಅದೇ 1 ಗಂಟೆ 4 ನಿಮಿಷದ ಸಮಯ. ಹೊರಗೆ ಹೆವಿ ಗಾಳಿ. ಒಂದು ಹೆಣ್ಣು ಧ್ವನಿಯಲ್ಲಿ ಪತ್ರ ಹಾಕಿದ ರಮೇಶ್ ಅನ್ನೋ ಒಂದು ಸ್ವರ ಬರ್ತಾ ಇತ್ತು. ಆದ್ರೆ ಇದರ ಜೊತೆ ಭೀಕರವಾಗಿ ನಗುವಂತ ಧ್ವನಿ ಕೂಡ ಕೇಳ್ತಾ ಇತ್ತು. ಈ ಸೈಡ್ ರಮೇಶನಿಗೆ ತನ್ನ ಗಂಟಲೆಲ್ಲ ಒಣಗಿ ಒಂದು ಮಾತು ಕೇಳಿದ. ಯಾರು ನೀನು ಅಂದ. ನಾನು ಮೀರಾ ಅನ್ನೋ ಒಂದು ರೆಸ್ಪಾನ್ಸ್ ಬಂತು. ಆ ಮೀರಾ ಅನ್ನೋ ಒಂದು ರೆಸ್ಪಾನ್ಸ್ ಕೇಳಿ ರಮೇಶ್ ಸ್ಲೋ ಆಗಿ ಟರ್ನ್ ಆಗಿದ. ಆದ್ರೆ
ನಿಜವಾಗಿ ನಿಂತಿದ್ದು ಅಲ್ಲಿ ಮೀರಾನೇ. ಮೀರಾ ರಮೇಶನ್ ನೋಡ್ತಾ ನಗ್ತಾ ಇದ್ಲು. ಅನ್ನಂತ ನಗ್ತಾ Thank you for bringing me back. ಅನ್ನೋ ಒಂದು ವರ್ಡ್ನ ಹೇಳಿದ ತಕ್ಷಣ ಸಡನ್ ಆಗಿ ಬಲ್ಪ್. ಮತ್ತೆ ಅದೇ ಪೋಸ್ಟ್ ಆಫೀಸ್. ಆದರೆ ಆ ಪೋಸ್ಟ್ ಆಫೀಸಲ್ಲಿ ರಮೇಶ್ ಇರಲಿಲ್ಲ. ಒಂದು ಲೆಟರ್ ಇತ್ತು. ಆ ಲೆಟರ್ನ ಅಲ್ಲಿನ ಆಫೀಸರ್ ಓಪನ್ ಮಾಡಬೇಕಾದ್ರೆ ಅದ್ರ ಮೇಲೆ ಬರೆದಿತ್ತು ಟು ರಮೇಶ್ ಅಂತ.